ನಿನ್ನೆ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನನ್ನ ವಿರುದ್ಧ 3 ಜನ ಡೆಲ್ಲಿಯಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ. ಯಾರು ಸರ್ ಅವರು 3 ಜನ? ವಿಕ್ಟಮ್ ಅವರು ಅವ್ರೇ ಹೇಳ್ಬೇಕು. ನಾವ್ ಹೇಳುವಂತ ಮೊನ್ನೆ ಹೇಳಿದೀನಿ, ನಾವ್ ಹೇಳುವಂತ ಏನಿಲ್ಲ. ನಾವು ಅವರೇ ಸಿಂಪತ್ತೈಸಿಗೆ ಇದ್ದೀವಿ ಅಷ್ಟೇ. ಅವರು ಕಷ್ಟ ಕಾಲದಲ್ಲಿ ಭೇಟಿಯಾಗಿದ್ದೀವಿ ಅಷ್ಟೇ. ಮಿಕ್ಕಿದ್ ಹೇಳ್ಬೇಕು, ನಾವ್ ಹೇಳುವಂತದ್ದು ಏನಿಲ್ಲ. ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅವರಷ್ಟೇ ಹೋಗ್ತಾರೆ. ನಾವ್ಯಾರು ಹೋಗಲ್ಲ, ಅವ್ರೊಬ್ರೇ ಹೋಗ್ತಾರೆ. ಬ್ರೀಫ್ ಮಾಡ್ತಾರೆ. ಅಲ್ಲ, ಸಮುದಾಯದವರೆಲ್ಲ ಬೆಂಬಲ ಕೊಟ್ಟು ಎಲ್ಲ ಹೋಗ್ತೀವಿ ಅಂತ ಹೇಳಿದ್ರು ಅವತ್ತು. ಅದು ಬೇರೆ, ಅದು ನಾವು ಇದನ್ನ ಕೇಳಲಿಕ್ಕೆ ಖಾತೆ ಮಂತ್ರಿಗಳನ್ನ ತುಂಬಲಿಕ್ಕೆ ಅವ್ರು ಸಪ್ರೇಟ್ ಆಗಿ ಭೇಟಿ ಆಗ್ತಾರೆ. ಸಮುದಾಯದಿಂದ ಖಾಲಿ ಆಗಿರುವ 2 ಸ್ಥಾನಗಳು ಸಮುದಾಯಕ್ಕೆ ಕೊಡಬೇಕು. ಆ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿ ಮಾತಾಡ್ತೀವಿ ಅಂತ ಹೇಳಿ ನೋಡೋಣ. ನಮ್ಮ ಜನರಲ್ ಸೆಕ್ರೆಟರಿ ಜೊತೆ ಮಾತಾಡ್ತೀವಿ, ಫೋನಲ್ಲಿ ಮಾತಾಡ್ತೀವಿ. ಅವ್ರು ಏನ್ ರಾಜ್ಯ ಕೊಡ್ತಾರೆ ನೋಡೋಣ. ಫಸ್ಟ್ ಫೋನಲ್ಲಿ ಮಾತಾಡ್ತೀವಿ, ಯಾಕಂದ್ರೆ ಅವ್ರದ್ದು ಅಧಿವೇಶನ ನಡೀತದೆ, ನಮ್ದು ನಡೀತದೆ. ಫೋನಲ್ಲಿ ಕೇಳ್ಕೊತೀವಿ ಅವ್ರೇನ ಹೆಂಗೆ ಹೇಳ್ತಾರ ಮುಂದಿನ ಹೆಜ್ಜೆ. ರಾಜಣ್ಣ ಅವರು ನಿನ್ನೆ ಹೇಳಿದ್ದಾರೆ ಸರ್, ಮತ್ತೆ ಅದೆಲ್ಲ ಈಗ ಸದ್ಯಗತಿ ಆಗೋಲ್ಲ. ಶಾಂತ ರೀತಿ ಅಂತ ಶಸ್ತ್ರ ತ್ಯಾಗ ಏನಂತಾರಲ್ಲ, ಶಸ್ತ್ರ ತ್ಯಾಗನ ವಿದ್ಯಿಲ್ಲಲ್ಲಿ ಸುಮ್ಮನೆ ಇರ್ಬೇಕ. ಅವ್ರು ಶಸ್ತ್ರ ತ್ಯಾಗ ಮಾಡ್ಲಿ ಸರ್, ಹೋರಾಟ ಸಿದ್ಧರಾಗ್ತಿದ್ದಾರೆ. ಹಾಗೆಲ್ಲ ಈಗ ವಿದ್ಯಿಲ್ಲಲ್ರಿ. ಯಾರು ವಿರೋಧ ಮಾಡೋದು ಈಗ? ಮಾತು ಹೇಳಿದ್ದಾರೆ ಸರ್, ದಿಲ್ಲಿಯಲ್ಲಿ ನನ್ನ ವಿರುದ್ಧ 3 ಜನ ಷಡ್ಯಂತ್ರ ಮಾಡಿದ್ದಾರೆ. 3-4 ಅವ್ರನ್ನೇ ಕೇಳ್ಬೇಕು. ನಾ ಎಲ್ಲಿದೆ ಹೇಳ್ರಿ, ಅದು ಯಾವ ಸಂಖ್ಯೆ ಅಂತ ನಮಗೂ ಕೂತಲ್ಲ ಇದೆ, ಅದು ಯಾವ್ದು ಅಂತ ಅವರೇ ಹೇಳ್ಬೇಕು. ಆಗಿದ್ಯಾ ಸರ್ ಅವ್ರ ವಿರುದ್ಧ? ಅದೇನ್ ನನಗೆ ಗೊತ್ತಿಲ್ಲ ರೀ. ಇನ್ನೂ ಪೂರ್ಣ ಪ್ರಮಾಣದ ಭೇಟಿ ಆಗಿಲ್ಲ ಅವ್ರಿಗೆ. ನಮ್ಗೆ ಭೇಟಿ ಆಗ್ತೀವಿ, ಅವ್ರಿಗೆ ಕೇಳೋಣ, ಚರ್ಚೆ ಮಾಡೋಣ. ಯಾವಾಗ ನಾವು ಕೊಡೋಲ್ಲ. ನಾವು ಕೊಡೋಂಥದ್ದೇನಿಲ್ಲ. ಸಮುದಾಯದವ್ರು ಏನೂ ಕೊಡೋಲ್ಲ. ಕೊಟ್ರೆ ರಾಜನ್ ಅವ್ರು ಕೊಡ್ಬೇಕಷ್ಟೇ. ನಾವು ಕೊಡುವಂತ ಪ್ರಶ್ನೆ ಬರೋಲ್ಲ. ರಾಜಣ್ಣ ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಾಗೇಂದ್ರ ಅವ್ರ ಪ್ರಕಾರ, ಇನ್ನೊಂದ್ ಕಡೆ ಸಮುದಾಯ ಹಿನ್ನಡೆ ಸಾಧಿಸ್ತಾ ಇಲ್ವಾ ಸರ್ ರಾಜಕೀಯ ಕಾಂಗ್ರೆಸ್? ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ಸಮುದಾಯ ರಾಜಕೀಯ ಮಂತ್ರಿಗೆ ಲಿಂಕ್ ಮಾಡ್ಲಿಕ್ಕೆ ಆಗಲ್ಲ. ಸಮುದಾಯದಿಂದ ಪ್ರತಿಭಟನೆಗಳು ನಡೀತಾವೆ. ಅದಕ್ಕೆ ಹೇಳಿದಲ್ಲ, ಅದಕ್ಕೆ ಇನ್ನಿಬ್ರು ನಾವು ಕೊಡಂತ ಹೇಳಿದಿಲ್ಲ. ಅದಕ್ಕೆ ಹೇಳಿದ್ವಿ, ಇನ್ನಿಬ್ಬರು ಯಾರನ್ನ ಡ್ರಾಪ್ ಮಾಡಿದ್ರ ಇನ್ನಿಬ್ರು ಕೊಡಂತೆ ನಮ್ದು ರಿಕ್ವೆಸ್ಟ್ ಇದೆ, ಡಿಮಾಂಡ್ ಇದೆ.